ಸ್ನೇಹಿತರೆ ನಮಸ್ಕಾರ. ನಾನು ಭೋಗೇಶ್ ಸೋಲಾಪುರ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ. ದಿನಾಂಕ 18ನೇ ತಾರೀಕಿಗೆ ನಾವು ವಿಜಯಪುರದಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿ ವತಿಯಿಂದ ಬೆಂಗಳೂರಿಗೆ ಒಂದು ನಿಯೋಗವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಲು 18ನೇ ತಾರೀಕಿಗೆ ನಾವು ಬಿಜಾಪುರದಿಂದ ಬಿಟ್ಟಿದ್ವಿ. 18ನೇ ತಾರೀಕು ಆದಮೇಲೆ 19ನೇ ತಾರೀಕಿಗೆ ಬೆಳಗ್ಗೆ ನಮಗೆ ಎಂ.ಬಿ. ಪಾಟೀಲ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿಗಳಾದ ಎಂ.ಬಿ. ಪಾಟೀಲ್ ಅವರು ಒಂದು ನಿಯೋಗದ ಒಂದು ದಿನಾಂಕವನ್ನು ಕೂಡ ಕೊಟ್ಟಿದ್ದರು. 19ನೇ ತಾರೀಕಿಗೆ ನಾನು ನಿಮಗೆ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದರು. ಸೊ ಅದರ ಒಂದು ನಿಮಿತ್ತ ನಾವು ಎಲ್ಲರೂ ಒಂದು 30 ಜನದ ನಿಯೋಗ, ಈ ಒಂದು ಹೋರಾಟ ಸಮಿತಿ ಒಂದು 30 ಜನದ ನಿಯೋಗ ನಾವು ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಗೆ ಹೋದ್ಮೇಲೆ ಬೆಳಗ್ಗೆ ಎಂ.ಬಿ. ಪಾಟೀಲ್ ಅವರ ನಿವಾಸದಲ್ಲಿ, ಸದಾಶಿವನಗರದಲ್ಲಿ ಇರುವಂಥ ಎಂ.ಬಿ. ಪಾಟೀಲ್ ನಿವಾಸದಲ್ಲಿ ಅವ್ರನ್ನ ಮತ್ತೊಮ್ಮೆ ಭೇಟಿ ಮಾಡಿ ಅಲ್ಲಿ ಮತ್ತೊಮ್ಮೆ ಮನವಿ ಕೊಟ್ಟಿವಿ. ಅದಾದಮೇಲೆ CM ಅವ್ರ ಅಪಾಯಿಂಟ್ಮೆಂಟು ಸಾಯಂಕಾಲ 4:15 ಇದೆ ಅಂಥೇಳಿ ಎಂ.ಬಿ. ಪಾಟೀಲ್ PA ಅವರು ಕೂಡ ಹೇಳಿದ್ರು, ಎಂ.ಬಿ. ಪಾಟೀಲ್ ಅವರು ಹೇಳಿದ್ರು. ಸೊ ಸಾಯಂಕಾಲ 4:15 ಗಂಟೆಗೆ ನಮ್ಮ ನಿಯೋಗದ ಒಂದು ಭೇಟಿ ಆಗಲು ಮುಖ್ಯಮಂತ್ರಿ ಅವರು ಟೈಮ್ ಕೊಟ್ಟಿದ್ದಾರೆ 4:15 ಅಂತ ಹೇಳಿದರು. ಆಯಿತು ಸರಿ, ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತೇಳಿ ನಾವು ಅಲ್ಲಿ ಎಂ.ಬಿ. ಪಾಟೀಲ್ ಮನೆಯಲ್ಲಿ ಸ್ವಲ್ಪ ಎಲ್ಲ ಚರ್ಚೆ ಮಾಡಿ ಆಮೇಲೆ ಎಂ.ಬಿ. ಪಾಟೀಲ್ ಕೂಡ ಹೋದರು. ಅದಾದಮೇಲೆ ನಮ್ಮದು ಒಂದು ಬೇರೆ ಒಂದು ಮೀಟಿಂಗ್ ಅಂತೇಳಿ ಒಂದು ಕಡೆ ಹೋಗಿ ಎಲ್ಲರೂ ನಾವು ಮತ್ತೊಮ್ಮೆ ಅಲ್ಲಿ ಯಾವ ಥರ ಮಾತಾಡಬೇಕು ಏನು ಅಂತೇಳಿ ಅದರಲ್ಲಿ ಚರ್ಚೆ ಮಾಡಿ ಮತ್ತೊಮ್ಮೆ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಎಂ.ಬಿ. ಪಾಟೀಲ್ ಅವರು ತಮ್ಮ ಕಡೆಯಿಂದ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಸೊ ಹೀಗಾಗಿ ಮಧ್ಯಾಹ್ನ ಊಟವನ್ನು ಕೂಡ ಮಾಡಿದ್ವಿ. ಅದಾದಮೇಲೆ ಎಂ.ಬಿ. ಪಾಟೀಲ್ ಅವರ ಅಧಿಕೃತ ಕಚೇರಿ, ಆಫಿಷಿಯಲ್ ರೆಸಿಡೆನ್ಸ್, ಏನು ಕ್ವಾರ್ಟರ್ಸ್ ಅಂತ ಹೇಳ್ತೀವಿ, ಆ ಕ್ವಾರ್ಟರ್ಸ್ಗೂ ಕೂಡ ಕರೆದಿದ್ರು. ಅಲ್ಲಿ ಕ್ವಾರ್ಟರ್ಸ್ಗೆ ಹೋದ್ವಿ. ಅಲ್ಲಿ ಎಂ.ಬಿ. ಪಾಟೀಲ್ ಅಲ್ಲೇನು ಭೇಟಿ ಆಗಲಿಲ್ಲ, ಬಟ್ ನಾವು ಅಲ್ಲಿ ವೇಟ್ ಮಾಡಿದ್ವಿ. ಅಲ್ಲಿಂದ ಸೀದಾ ನಾವು ವಿಧಾನಸೌಧ ಕಡೆ ಹೊರಟ್ವಿ. ಹೊರಟಾದ್ಮೇಲೆ ಸುಮಾರು ಹೊತ್ತು ನಮಗಲ್ಲಿ CM ಆಫೀಸಲ್ಲಿ ಒಂದು ಕಾಯುವಂಥ ಒಂದು ಪರಿಸ್ಥಿತಿ ಬಂತು. ಇದು ನಿಯೋಗದ ಭೇಟಿ ಹೇಗಿತ್ತಪ್ಪ ಅಂತಂದರೆ, ನಮ್ಮಿಂದ ಹೋದಂಥ ನಿಯೋಗದ ಒಂದು ಕನಿಷ್ಠ ಮರ್ಯಾದೆ ಕೂಡ ಇಡಲಿಲ್ಲ ನಮಗೆ CM ಆಫೀಸಲ್ಲಿ. CM ಒಂದು ನಿಯೋಗ ಹೋಗಿದೆ ಅಂತಂದರೆ ಒಂದು ಕೂತ್ಕೊಳ್ಳುವಂಥ ವ್ಯವಸ್ಥೆ, ಒಂದು ಚೇರನ್ನು ಹಾಕಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಕೂಡ ನಮಗಲ್ಲಿ ಮಾಡಿಕೊಡ್ಲಿಲ್ಲ. ಎಂ.ಬಿ. ಪಾಟೀಲ್ ಅವರು ಆಲ್ರೆಡಿ ಅಲ್ಲಿ CM ಅವ್ರ ಕ್ಯಾಬಿನಲ್ಲಿ ಇದ್ದರು, CM ಅವರು ಕೂಡ ಕ್ಯಾಬಿನಲ್ಲಿ ಇದ್ದರು. ಎಂ.ಬಿ. ಪಾಟೀಲ್ ಅವರು ಸುಮಾರು ಹೊತ್ತು ಒಂದು ಅರ್ಧ ಗಂಟೆ ಮೇಲೆ CM ಅವ್ರ ಜೊತೆ ಒಳಗಡೆ ಚರ್ಚೆ ಮಾಡ್ತಾ ಇದ್ರು. ನಾವು ಹೊರಗಡೆ CM ಕ್ಯಾಬಿನ್ ಹೊರಗಡೆ, ಅಂದರೆ CM ಆಫೀಸ್ ಏನು ಇರುತ್ತೆ, ಅವನು CM ಆಫೀಸಲ್ಲಿ ಈ ಥರ ನಿಂತು ಬಿಟ್ಟಿದ್ವಿ. ಅಲ್ಲಿ ನಮಗೆ ಕೂತ್ಕೊಳ್ಳಿ ಅಂಥೇಳಿ ಯಾರೊಬ್ಬರು ಅಲ್ಲಿ ಅವರು PA ಆಗಿರ್ಬೋದು ಅಥವಾ CM ಆಫೀಸ್ ಸಿಬ್ಬಂದಿಗಳಾಗಿರ್ಬೋದು ನಮಗೆ ಯಾರು ಕೂತ್ಕೊಂತ ಹೇಳಿಲ್ಲ ಅಲ್ಲಿ. ಸೊ ಈ ಥರ ಒಂದು ನಿಯೋಗ ಏನು ಹೋಗಿತ್ತು, ಇದು ನಮಗೆ ಮಾಡಿದಂಥ ಅವಮಾನ ಅಲ್ಲ, ಇದು ವಿಜಯಪುರ ಜಿಲ್ಲೆಯ ನಾಗರಿಕರಿಗೆ ಮಾಡಿದಂಥ ಅವಮಾನ. ಒಂದು ಕೂಡುವಂಥ ಒಂದು ಸೌಜನ್ಯ ಕೂಡ ಅವರಿಗೆ ಬರಲಿಲ್ಲ. CM ಕ್ಯಾಬಿನಲ್ಲಿ ಸುಮಾರು 150 ಕುರ್ಚಿಗಳಿದ್ದಾವೆ. ನಾವು ಹೋಗಿದ್ದು ಕೇವಲ 30 ಜನ. ಒಳಗಡೆ ಕರೆದು ನಮಗೆ ಮಾತಾಡುವಂಥ ಒಂದು ಅವಕಾಶ ಕೂಡ ಒಂದು ಕಲ್ಪಿಸಿಕೊಡ್ಲಿಲ್ಲ. ಇದು ಯಾರು ಕಲ್ಪಿಸಿಕೊಡ್ಲಿಲ್ಲ ಅದು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇನ್ನು ಎಂ.ಬಿ. ಪಾಟೀಲ್ ಅವರೇ ಅಲ್ಲಿ ನಮಗೆ ಕರ್ಕೊಂಡು ಹೋಗಲಿಲ್ಲೋ ಅಥವಾ CM ಅವರೇ ಬೇಡ ಅಂದರು, ಅದು ನಮ್ಮ ವಿಜಯಪುರ ಜಿಲ್ಲೆ ಜನತೆ ಕೇಳಬೇಕಾಗಿದೆ. CM ಕ್ಯಾಬಿನ್ ಹೊರಗಡೆ CM ಅವ್ರು ಬರ್ತಾರಂಥೇಳಿ ಅಲ್ಲಿ ಸಿಬ್ಬಂದಿಗಳು ನಮಗೆ ಒಂದು ಚಪರಾಸಿ ಥರ ನಿಲ್ಲಿಸಿದ್ರು. ಚಪರಾಸಿ ಥರ ಒಂದು ಕೂತ್ಕೊಳ್ಳಿ ಅವ್ರು ಬರುತ್ತಾರೆ ಅಂತೇಳಿ ಒಂದು ಸೌಜನ್ಯ ಕೂಡ ಯಾರು ಕೂಡ ಒಂದು ಮಾತಾಡಲಿಲ್ಲ. ಇದು ನಿಯೋಗಕ್ಕೆ ಮಾಡಿದಂಥ ಅವಮಾನ. ನಮ್ಮ ಹೋರಾಟ ಸಮಿತಿಯ ನಿಯೋಗ ಏನು ಹೋಗಿತ್ತು ಅವರಿಗೆ ಮಾಡಿದಂಥ ಅವಮಾನ, ವಿಜಯಪುರ ಜಿಲ್ಲೆಯ ಜನರಿಗೆ ಮಾಡಿದಂಥ ಅವಮಾನ. ಅದಾದಮೇಲೆ CM ಅವರು ಹೊರಗಡೆ ಬಂದರು. ಬಂದಾದಮೇಲೆ ಎಂ.ಬಿ. ಪಾಟೀಲ್ ಅವ್ರ ಜೊತೆ ಇದ್ದರು. ಸೊ ನಮ್ಮ ಹಿರಿಯರಾದಂಥ ಭಗವಾನ್ ರೆಡ್ಡಿ ಅವರು ಮತ್ತು ಕುಲಕರ್ಣಿ ಅವರು ಆ ಒಂದು ಮನವಿಯನ್ನು ಅವ್ರ ಕೈಯಲ್ಲಿ ಕೊಟ್ಟು ಕೆಲವೊಂದು ಪಾಯಿಂಟ್ಸ್ ಹೇಳಿದ್ರು. ಏನು ಹೇಳಿದ್ರು ಅಂತಂದರೆ, ಸರ್ 65ನೇ ದಿನ ಇದನ್ನು ಎಂ.ಬಿ. ಪಾಟೀಲ್ ಅವರು ಹೇಳಿದ್ರು, 64ನೇ ದಿನ ಇವರು ಹೋರಾಟ ಕೂತಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮವರಲ್ಲಿ ಮಾತಾಡಿ, ಸರ್ ನಮ್ಮ ಜಿಲ್ಲೆಗೆ ನೀವು PPP ಮಾಡಲ್ ತರ್ತಾ ಇದ್ದೀರಾ, ಸೊ ದಯವಿಟ್ಟು PPP ಮಾಡಲ್ ಬೇಡ, ನಮ್ಮ ಜಿಲ್ಲೆಗೆ
ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತೇಳಿ ನಮ್ಮವ್ರು ಹೇಳಿದಾಗ ಮೊಟ್ಟ ಮೊದಲ ಪ್ರತಿಕ್ರಿಯೆ ರೆಸ್ಪಾನ್ಸ್ ಸಿ ಎಂ ಅವರಿಂದ ಬಂದಿದ್ದು, ನಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ಬಿಟ್ರು. ನಾವು PPP ಮಾದರಿಯಲ್ಲೇ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಸರ್ ಬೇಡ ಸರ್, ನಮಗೆ PPP ಮಾಡೋದು ಬೇಡ, ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡು ಅಂದಮೇಲೆ ಅವ್ರ ಬಾಯಿಂದ ಅವ್ರದ್ದು ರೆಸ್ಪಾನ್ಸ್ ಫಸ್ಟ್ ಬಂದಿದ್ದು, ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಬೇಕಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕಟ್ಟೋಕೆ, ದುಡ್ಡು ಎಲ್ಲಿಂದ ತರ್ತೀರಾ, ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿದಾಗ ನಮ್ಮವರು ಸರ್ ಬಾಗಲಕೋಟೆಲ್ಲೂ ಕೂಡ PPP ಮಾಡಲ್ ಅನೌನ್ಸ್ ಮಾಡಿದ್ರಿ. ಸೊ ಬಾಗಲಕೋಟೆಯಲ್ಲಿ PPP ಕ್ಯಾನ್ಸಲ್ ಮಾಡಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರ್ತಾ ಇದ್ರು ಅಂದಮೇಲೆ ಅವ್ರ ಬಾಯಿಂದ ಬಂದಂಥ ಒಂದು ಶಾಕಿಂಗ್ ಅಂದರೆ ಏನಪ್ಪ ಅಂತಂದರೆ, ಆಯಿತು ಬಾಗಲಕೋಟೆಲ್ಲೂ ಕ್ಯಾನ್ಸಲ್ ಮಾಡ್ತೀವಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಈ ಥರ ಒಂದು ಮುಖ್ಯಮಂತ್ರಿ ಬಾಯಿಂದ ಒಂದು ಬಂದಂಥ ಇದೊಂದು ರೆಸ್ಪಾನ್ಸ್ ಅಂತ ಹೇಳ್ಬೋದು. ಬಿಜಾಪುರ ಜಿಲ್ಲೆ ನಾವು PPP ಮಾಡಲ್ಲೇ ಮಾಡ್ತೀವಿ, ನಾವು ಬೇಡ ಅಂದರೆ ಮೆಡಿಕಲ್ ಕಾಲೇಜೇ ಬೇಡ ನಿಮ್ಮ ಜಿಲ್ಲೆಗೆ ಅಂತ ಹೇಳ್ತಾರೆ. ಎಷ್ಟು ದುರಹಂಕಾರ ಇವರಿಗೆ. PPP ಬೇಡ ಸರ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ತೊಗೊಂಬನ್ನಿ ಅಂತಂದರೆ PPP ಬೇಡ ಅಂದರೆ ನಿಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜೇ ಬೇಡ ಅಂತ ಈ ಥರ ಒಂದು ಉದ್ದಟತನ ಮುಖ್ಯಮಂತ್ರಿ ಅವರ ರೆಸ್ಪಾನ್ಸ್ ಇತ್ತು. ಸರ್ ಬಾಗಲಕೋಟೆಗೆ ತಂದಿದ್ದೀರಲ್ಲ, ಮತ್ತೆ ನಮ್ಮ ಜಿಲ್ಲೆಗೆ ಯಾಕೆ ತಂದಿಲ್ಲ ಅಂತ ಕೇಳಿದಾಗ ಬಾಗಲಕೋಟೆಲ್ಲೂ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ಈ ಥರ ಒಂದು ದುರಹಂಕಾರದ ಮಾತು ಒಂದು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅವರ ಬಾಯಿಂದ ಬಂದಂಥ ಈ ಒಂದು ರೆಸ್ಪಾನ್ಸ್, ಎಲ್ಲ ವಿಜಯಪುರ ಜಿಲ್ಲೆಯ ಜನತೆ ಈ ಒಂದು ಲೈವ್ ವಿಡಿಯೋವನ್ನು ಶೇರ್ ಮಾಡಿ, ನೋಡಿ, ಕಮೆಂಟ್ ಮಾಡಿ. ಈ ಒಂದು ಉದ್ದಟತನ, ಈ ಒಂದು ಅಹಂಕಾರದ ಮಾತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಶೋಭೆ ತಂದಿತಾ? ಇವರಿಗೆ ಕನಕ್ಪುರದಲ್ಲಿ ಭೂಮಿ ಖರೀದಿ ಮಾಡೋಕೆ 85 ಕೋಟಿ ದುಡ್ಡಿದೆ, ಮೆಡಿಕಲ್ ಕಾಲೇಜ್ ಕಟ್ಟೋಕೆ 550 ಕೋಟಿ ಸ್ಯಾಂಕ್ಷನ್ ಮಾಡೋಕೆ ದುಡ್ಡಿದೆ. ಬಾಗಲಕೋಟೆಯಲ್ಲಿ PPP ಮಾಡೆಲ್ ರದ್ದು ಮಾಡಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರೋಕೆ 450 ಕೋಟಿ ಸ್ಯಾಂಕ್ಷನ್ ಮಾಡೋಕೆ ಇವ್ರ ಹತ್ರ ದುಡ್ಡಿದೆ. ಬಿಜಾಪುರ ನಗರದಲ್ಲಿ 153 ಎಕರೆ ಉಳ್ಳಂತ ನಮ್ಮ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕಟ್ಟೋಕೆ ಇವ್ರ ಹತ್ರ ದುಡ್ಡಿಲ್ಲ ಅಂತೆ. ಇವರಿಗೆ ಸ್ವಲ್ಪ ಆದ್ರೂ ಏನಾದ್ರು ನಾಚಿಕೆ, ಮಾನ ಮರ್ಯಾದೆ ಏನಾದ್ರೂ ಇದೆನಾ? MB ಪಾಟೀಲ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. MB ಪಾಟೀಲ್ ಮನೆಗೆ ಹೋದಾಗ ಅವರು ನಮ್ಮನ್ನ ಸಪೋರ್ಟ್ ಮಾಡಿದ್ರು. ಇಲ್ಲ PPP ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿ, ನಿಮ್ಮ ಜೊತೆ ನಾನು ಇರ್ತೀನಿ, ನಿಮ್ಮ ಜೊತೆ ನಂದು ಬೆಂಬಲ ಇದೆ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಅವರು ಬಂದಾಗ ಅವರು ಈ ಮಾತನ್ನು ಹೇಳಬೇಕಾಗಿತ್ತು. ಇಲ್ಲ ಸರ್, ಇವರು 64 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಇವ್ರ ಹೋರಾಟಕ್ಕೆ ನಂದು ಬೆಂಬಲ ಇದೆ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಯಾಕೆ ಹೇಳಿಲ್ಲ? MB ಪಾಟೀಲ್ ಅವರು ನಮ್ಮ ಜಿಲ್ಲೆಯಿಂದ ಬಂದಂತ 64 ದಿನ ಹೋರಾಟ ಮಾಡಾಕತ್ತಾರೆ ಇವರು ಅಂತ ಇಷ್ಟೇ ಹೇಳಿದ್ರು ಹೊರತಾಗಿ ನಮ್ಮ ಬೆಂಬಲಿಸಿ 2 ಮಾತು ಕೂಡ ಆಡಲಿಲ್ಲ. CM ಅವ್ರ ಕ್ಯಾಬಿನಲ್ಲಿ 150 ಕುರ್ಚಿಗಳಿದ್ರು, ನಮ್ಮ ಜಿಲ್ಲೆಯಿಂದ ಹೋರಾಟಗಾರ ಬಂದಿದ್ದಾರೆ, ಅವ್ರನ್ನ ಒಳಗೆ ಕರೆಯುವಂತ ಪ್ರಯತ್ನ MB ಪಾಟೀಲ್ ಅವರು ಮಾಡಲಿಲ್ಲ. ಇದರ ಮೇಲಿಂದ ಅರ್ಥ ಮಾಡ್ಕೊಳ್ಳಿ ನಮ್ಮ ವಿಜಯಪುರ ಜನರು, ಇಲ್ಲಿ ಯಾರ್ದು ಕೈವಾಡ ಇದೆ. ಇನ್ನೊಂದು ನಾವು ಹೇಳಿದ್ವಿ, ನಾವು 19ನೇ ತಾರೀಕಿಗೆ ನಿಯೋಗ ಹೋಗುವಾಗ ನಮ್ಮ ಜಿಲ್ಲೆ ಎಲ್ಲ 8 ಮತಕ್ಷೇತ್ರ ಶಾಸಕರು ಅಲ್ಲಿ ಇರಬೇಕು ಅಂತ ಹೇಳಿದ್ವಿ. ವಿಶೇಷವಾಗಿ ಶಿವಾನಂದ ಪಾಟೀಲ್ ಅವರು, ಇನ್ನೂರು ನಮ್ಮ ಜಿಲ್ಲೆಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವ್ರಿಗೂ ಕೂಡ ನಾವು ಅವ್ರ ಮನೆಗೆ ಹೋಗಿ ಮನವಿ ಮಾಡ್ಕೊಂಡಿದ್ವಿ. ಸರ್ 19ಕ್ಕೆ ನಾವು ನಿಯೋಗ ಹೋಗ್ತಾ ಇದ್ವಿ, ದಯವಿಟ್ಟು ತಾವು ಬನ್ನಿ ನಮ್ಮ ಜೊತೆ ಅಂತ. ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ, ಮುಖ್ಯಮಂತ್ರಿ ಅವ್ರ ಹತ್ರ ನಾನು ಇರ್ತೀನಿ ಅಂತ ಹೇಳಿದ್ರು. ಬಟ್ 19ನೇ ತಾರೀಕಿಗೆ ಶಿವಾನಂದ ಪಾಟೀಲ್ ಅವರು ವಿಧಾನಸೌಧದಲ್ಲಿ ಇರಲಿಲ್ಲ. ಅವರು ಗುಲ್ಬರ್ಗದಲ್ಲಿ ಇದ್ರಂತೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಏನು ವೈದ್ಯಕೀಯ ಸಚಿವರು ಏನಿದ್ದಾರೆ, ಅವರು ಒಂದು ಸಂಬಂಧಿಕರ ಮದುವೆಯಲ್ಲಿ ಅವರು ಭಾಗವಹಿಸಲಿಕ್ಕೆ ಗುಲ್ಬರ್ಗ ಹೋಗಿದ್ರಂತೆ. ನಮ್ಮನ್ನು ಬನ್ನಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟರೂ ಕೂಡ ಶಿವಣ್ಣ ಪಾಟೀಲ್ ಅವರು ನಮ್ಮ ನಿಯೋಗ ಜೊತೆ ಬರಲಿಲ್ಲ. ಬಿಜಾಪುರ ಜಿಲ್ಲೆ ಜನರಿಗೆ ಅವಮಾನ ಮಾಡಿದಂಥ MB ಪಾಟೀಲ್ ಅವರು
ಒಂದು ಒಳಗಡೆ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ಮಾಡಲಿಲ್ಲ. ಇದೇನಾ ನೀವು ಒಂದು ಹೋರಾಟಗಾರರಿಗೆ ಒಂದು ಕೊಡುವಂಥ ಗೌರವ? ನೀವು ನಮಗೆ ಅವಮಾನ ಮಾಡಿಲ್ಲ ಸ್ವಾಮಿ, ನೀವು ಅವಮಾನ ಮಾಡಿದ್ದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ. ಇದು ತಿಳ್ಕೊಳ್ಳಿ ನೀವು. ನಾವು ವಿಜಯಪುರ ಜಿಲ್ಲೆಯ ಜನರ ಪ್ರತಿನಿಧಿಯಾಗಿ ನಾವು ನಿಯೋಗ ತಗೊಂಡು ಮುಖ್ಯಮಂತ್ರಿಯವರು ಭೇಟಿ ಮಾಡಲು ಬಂದಿದ್ವಿ. ಎಂ ಬಿ ಪಾಟೀಲ್ ಅವರು ನಮ್ಮ ಜಿಲ್ಲೆಯವರು ಬಂದಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಯವರು ಒಳಗಡೆ ಕ್ಯಾಬಿನಲ್ಲಿ ಕರೆಸಿ ಕೂಡಿಸಿ ಒಂದು ಚರ್ಚೆ ಮಾಡುವಂಥ ಒಂದು ಪ್ರಯತ್ನ ಮಾಡಲಿಲ್ಲ. ಮುಖ್ಯಮಂತ್ರಿಯವರು ಬಂದಾಗ, ಹೊರಗಡೆ ಬಂದಾಗ ಎಂ ಬಿ ಪಾಟೀಲ್ ಅವ್ರ ಬಾಯಲ್ಲಿ ಇವ್ರ ಜೊತೆ ನಾನು ಇದ್ದೀನಿ, ಇವ್ರ ಜೊತೆ ನಂದು ಬೆಂಬಲ ಇದೆ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ಇದು ಯಾಕೆ ಹೇಳಿಲ್ಲ ಅನ್ನೋದು ವಿಜಯಪುರ ಜಿಲ್ಲೆಯ ಜನರು ವಿಚಾರ ಮಾಡಬೇಕು. ಅಂದರೆ ಈ ಒಂದು PPP ಮಾದರಿ ವಿಜಯಪುರಕ್ಕೆ ತರಲು ಯಾರ್ದು ಕೈವಾಡಿದೆ ತಾವು ಜನರು ವಿಚಾರ ಮಾಡಬೇಕಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ PPP ಮಾಡೆಲ್ಗೆ 500 ಕೋಟಿ ನಾನು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದಾಗ ಅದ್ರ ಜೊತೆ ಇನ್ನೊಂದು ಮಾತು ಹೇಳಿ ಎಂ ಬಿ ಪಾಟೀಲ್ ಅವರು ಕೂಡ ಇದಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದಾಗ ಅವತ್ತೇ ಗೊತ್ತಾಯ್ತು ತಮಗೆ ಇದರ ಹಿಂದೆ ಯಾರ್ದು ಕೈವಾಡಿದೆ ಅಂತ. ಅಂದ್ರೆ ನಮ್ಮ ಜಿಲ್ಲೆಯ ಶಾಸಕರಿಗೆ, ಸಚಿವರಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವಂತ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಏನೋ ನಾವು ಹೋಗಿದ್ವಿ, ನಾವು ಅವ್ರ ಬಾಯಿಂದ ನಿಯೋಗ ಅದು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಒಂದೇ ಮಾತಿನಿಂದ ಮಾತು ಬರಬಾರ್ದು ನಾಳೆ ಅಂತೇಳಿ ಒಂದು ಕಾಟಾಚಾರಕ್ಕೆ ನಿಯೋಗನ ಕರ್ಕೊಂಡು ಹೋಗಿದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ತೀನಿ, 650 ಕಿಲೋಮೀಟರ್ ದೂರಿಂದ ಬಂದಂತ ವಿಜಯಪುರ ಹೋರಾಟಗಾರರಿಗೆ ನೀವು ಕೊಡುವಂತ ಮರ್ಯಾದೆ ಇದೇನಾ? ನಿಲ್ಲಿಸಿ ಮಾತಾಡಿದ್ರಿ ತಮ್ಮ ಕ್ಯಾಬಿನಲ್ಲಿ ಒಳಗಡೆ ಕರೆದು ನೀವು ಮಾತಾಡುವಂತ ಪ್ರಯತ್ನ ನೀವು ಮಾಡಲಿಲ್ಲ. ತಮ್ಮನ್ನು ಯಾರು ತಡೆದ್ರು? ಎಂ ಬಿ ಪಾಟೀಲ್ ತಡೆದ್ರ? ಎಂ ಬಿ ಪಾಟೀಲ್ ನಿಮ್ಮ ತಲೆಗೆ ಹಾಕಿದ್ರ? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯ ಅವರು. ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿ. 64 ದಿನದಿಂದ ನಾವಿಲ್ಲಿ ಕೂತಂತ ಹೋರಾಟಗಾರರಿಗೆ ಕನಿಷ್ಠ ಪಕ್ಷ ಒಂದು ಕೂತ್ಕೊಳ್ಳುವಂತ ವ್ಯವಸ್ಥೆ ಕೂಡ ನಿಮ್ಮ CM ಕಚೇರಿ ಮಾಡಲಿಲ್ಲ. CM ಕ್ಯಾಬಿನ್ ಹೊರಗಡೆ ಚಪ್ರಾಸಿ ನಿಂತಿದ್ವಿ ನಾವು. ಚಪ್ರಾಸಿ ನಿಂತ 30 ಜನ ಚಪ್ರಾಸಿ ನಿಂತಿದ್ವಿ ನಿಮ್ಮ ಕ್ಯಾಬಿನ್ ಮುಂದೆ. ಸ್ವಂತ ಖರ್ಚು ಮಾಡಿಕೊಂಡು, ಸ್ವಂತ ಕೈಯಿಂದ ದುಡ್ಡು ಹಾಕೊಂಡು ನಿಯೋಗ ಮಾಡ್ಕೊಂಡು ಬಂದಿದ್ವಿ ನಾವು ನಿಮ್ಮ ಹತ್ರ. ಕನಿಷ್ಠ ಪಕ್ಷ ಒಂದು 15-20 ನಿಮಿಷ ಮಾತಾಡುವಂತ ಸೌಜನ್ಯ ಕೂಡ ನೀವು ತೋರಿಸಲಿಲ್ಲ. ಇದೇನಾ ನೀವು ಬಿಜಾಪುರ ಜಿಲ್ಲೆಗೆ ಕೊಡುವಂತ ಮರ್ಯಾದೆ? ಇದೇನಾ ನೀವು ಒಂದು ಹೋರಾಟಗಾರರಿಗೆ ಕೊಡುವಂತ ಮರ್ಯಾದೆ? ನೀವು ನೇರವಾಗಿ ವಿಜಯಪುರ ಜಿಲ್ಲೆ ಜನರಿಗೆ ಅವಮಾನ ಮಾಡಿದ್ದೀರಾ. ಎಂ ಬಿ ಪಾಟೀಲ್ ಅವರು ನೀವು ಕೂಡ ನಮ್ಮ ಹೋರಾಟಗಾರರಿಗೆ ಮಾಡಿದಂತ ಅವಮಾನ ಇಡೀ ವಿಜಯಪುರ ಜಿಲ್ಲೆಗೆ ಅವಮಾನ ಮಾಡಿದ್ದೀರಾ. ಎರಡು ಮಾತಿಲ್ಲ ಇದರಲ್ಲಿ. ದುಡ್ಡಿಲ್ಲ ಅಂದ್ರೆ ಓಪನ್ ಆಗಿ ಹೇಳ್ತಿರಲ್ರಿ, ನಮ್ಮ ಹತ್ರ ದುಡ್ಡಿಲ್ಲ. ಸರ್ಕಾರ ಯಾಕೆ ನಡೆಸ್ತಿದ್ದೀರಾ? ಸರ್ಕಾರ ಯಾಕೆ ನಡೆಸ್ತಿದ್ದೀರಾ? ನೀವು ಇಳಿದ್ಬಿಡಿ ಕುರ್ಚಿ ಬಿಟ್ಟು. ನಿಮಗೆ 5 ಗ್ಯಾರಂಟಿ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಕನಕಪುರ ಅಂತ ಒಂದು ತಾಲೂಕು ಪ್ರದೇಶದಲ್ಲಿ ಅಲ್ಲಿ ಏನೂ ಫೆಸಿಲಿಟೀಸ್ ಇಲ್ಲ. ಒಂದು ಭೂಮಿ ಖರೀದಿ ಮಾಡಕ್ಕೆ 85 ಕೋಟಿ ಖರ್ಚು ಮಾಡ್ತಾ ಇದ್ದೀರ ತಾವು. ಅದು ಅಷ್ಟೇ ಅಲ್ಲದೆ 550 ಕೋಟಿ ಕೂಡ ಸ್ಯಾಂಕ್ಷನ್ ಮಾಡಿದ್ದೀರಾ ಕನಕಪುರ ಪ್ರದೇಶಕ್ಕೆ. ಯಾಕಂದ್ರೆ ಅದು ಕನಕಪುರ ಪ್ರದೇಶ ಏನಿದೆಯಲ್ಲ ಕ್ಷೇತ್ರ, ಅದು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಕ್ಷೇತ್ರ. ಅಲ್ಲಿ ಮಾಡಬೇಡ ಅಂತ ನಾವು ಹೇಳ್ತಾ ಇಲ್ಲ, ಮಾಡಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಿ, ಪ್ರತಿಯೊಂದು ತಾಲೂಕುಗಳಲ್ಲಿ ನೀವು ಸರ್ಕಾರಿ ಆಸ್ಪತ್ರೆ ಕೂಡ ಮಾಡಿ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೂಡ ಮಾಡಿ. ನಾವು ಬೇಡ ಅಂದಿಲ್ಲ. ಬೇರೆ ಜಿಲ್ಲೆಗೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಬೇರೆ ಜಿಲ್ಲೆಗೂ ಮಾಡಿ, ನಮ್ಮ ಬಿಜಾಪುರ ಜಿಲ್ಲೆಗೂ ಕೂಡ ಮಾಡಿ. ಬಾಗಲಕೋಟ್ ಜಿಲ್ಲೆ, ಬಿಜಾಪುರದಿಂದ ಭಾಗ ಆದಂತ ಬಾಗಲಕೋಟ್ ಜಿಲ್ಲೆ, ಅದು ಕೂಡ ಮುಂಚೆ PPP ಮಾಡೆಲ್ನಲ್ಲಿ ಇತ್ತು.
ಅದು ಕೂಡ ವಿಜಯಪುರ ನಂಗೆ ಬಾಗಲಕೋಟೆ ಕೂಡ PPP ಮಾದರಿಯಲ್ಲಿ ಇದು ವೈದ್ಯಕೀಯ ಕಾಲೇಜ್ ಕಟ್ಟಬೇಕು ಅಂತ ಇತ್ತು. ಅದನ್ನ PPP ಮಾಡೆಲ್ ಇಂದ ಹೊರಗಡೆ ತಗೊಂಬಂದು ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕಟ್ತೀವಂತೆ ತಾವೇ ಅನೌನ್ಸ್ ಮಾಡಿದ್ದೀರಾ ಮುಖ್ಯಮಂತ್ರಿಗಳೇ. ಯಾಕೆ ಬಾಗಲಕೋಟೆ ಜಿಲ್ಲೆ ಯಾಕೆ PPP ಮಾಡೆಲ್ ಇಂದ ಹೊರಗಡೆ ತಂದ್ರಿ? ಅದು ಹ್ಯಾಕ್ ತಂದ್ರಿ? ಬಿಜಾಪುರ ಜಿಲ್ಲೆಯಲ್ಲಿ ಮಾಡುವಂತ PPP ಮಾಡೆಲ್ ನಲ್ಲಿ ತರುವಂತ ವೈದ್ಯಕೀಯ ಕಾಲೇಜ್ ಕೂಡ ಹೊರಗಡೆ ತಗೊಂಬಂದು ಕಂಪ್ಲೀಟ್ಲಿ ಗೌರ್ಮೆಂಟ್ ಫಂಡೆಡ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸ್ಥಾಪಿಸಬೇಕು. ದುಡ್ಡಿಲ್ಲ ಅಂತೇಳಿ ಯಾವ ಬಾಯಿಲಿಂದ ಹೇಳಿದ್ರ ಸ್ವಾಮಿ ನೀವು? ಸಿದ್ದರಾಮಯ್ಯ ಅವರೇ, ಯಾವ ಬಾಯಿಂದ ಹೇಳಿದ್ರಿ ನೀವು? ಕನಕಪುರದಲ್ಲಿ ದುಡ್ಡಿದೆ ನಿಮಗೆ, ಬಾಗಲಕೋಟೆಯಲ್ಲಿ ದುಡ್ಡಿದೆ, ಪಂಚ ಗ್ಯಾರಂಟಿಗೆ ದುಡ್ಡಿದೆ ನಿಮ್ಮ ಹತ್ರ. ಆದ್ರೆ ಬಿಜಾಪುರ ಜಿಲ್ಲೆಗೆ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಬಾಯಿಲ್ ಹೇಳ್ತೀರಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಪ್ರತಿಯೊಂದು ಯಾವುದೇ ಸರ್ಕಾರ ಬಂದರೂ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡ್ತಾನೆ ಬಂದಿದೆ. ಪ್ರತಿಯೊಂದು ಹಂತದಲ್ಲಿ ಅನ್ಯಾಯ ಮಾಡ್ತಾ ಬಂದಿದೆ. ಉದಾಹರಣೆಗೆ ಬಿಜಾಪುರಕ್ಕೆ ಹೈಕೋರ್ಟ್ ಬರೋದಿತ್ತು, ಹೈಕೋರ್ಟ್ ಎಲ್ಲಿ ಹೋಯ್ತು? ಗುಲ್ಬರ್ಗಕ್ಕೆ ಹೋಯ್ತು. ಬಿಜಾಪುರಕ್ಕೆ IIT ಬರೋದಿತ್ತು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. IIT ಬಿಜಾಪುರ ಬಿಟ್ಟು ಧಾರವಾಡಕ್ಕೆ ಹೋಯ್ತು. ಬಿಜಾಪುರಕ್ಕೆ ಏಮ್ಸ್ ಬರುವಂತ ಇತ್ತು, ಆ ಏಮ್ಸ್ ರಾಯಚೂರಿಗೆ ಹೋಗ್ತಾ ಇದೆ. ಬಿಜಾಪುರ 371J ಹೈದರಾಬಾದ್ ಕರ್ನಾಟಕ ಮಾನ್ಯತೆ ಸಿಗೋದಿತ್ತು, ಅದು ಕೂಡ ಹೋಯ್ತು. ಪ್ರತಿಯೊಂದು ಬಿಜಾಪುರಕ್ಕೆ ಬರುವಂತ ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಎಲ್ಲ ಬಿಜಾಪುರದಿಂದ ಬೇರೆ ಜಿಲ್ಲೆಗೆ ಹೋಗ್ತಾ ಇದ್ದಾವೆ. ಯಾಕೆ? ವಿಜಯಪುರ ಜನರ ತಾಳ್ಮೆಯನ್ನು ತಾವು ನೋಡ್ತಾ ಇದ್ದೀರಾ, ಪರೀಕ್ಷೆ ಮಾಡ್ತಾ ಇದ್ದೀರಾ. ಬಿಜಾಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅಲ್ಲ, ಏಮ್ಸ್ ಬರುವಂತ ಕೂಡ ಒಂದು ಪ್ಲಾನ್ ಆಗಿತ್ತು 2004ರಲ್ಲಿ. ಬಿಜಾಪುರಕ್ಕೆ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಏಮ್ಸ್ ಬರುವಂತ ಒಂದು ಪ್ರಪೋಸಲ್ ಕೂಡ ಹೋಗಿತ್ತು ಮುಂಚೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಅದನ್ನು ಯಾರೋ ತಡೆದ್ರು. ಇವಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ತರುವಂತನು ತಡಿತಿದ್ದಾರೆ. ನಮ್ಮ ಜಿಲ್ಲಾ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಏರಿಯಾ ಹೊಂದಿದಂತ ಒಂದು ಜಿಲ್ಲಾ ಆಸ್ಪತ್ರೆ. 153 ಎಕರೆ. ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಯಾವ ಜಿಲ್ಲೆಯಲ್ಲೂ ಇಲ್ಲ. ನಾ ವಿಜಯಪುರ ಜನರಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಜಯಪುರ ಜಿಲ್ಲಾ ಆಸ್ಪತ್ರೆ ಇರುವಂತ ಒಂದು ಕ್ಯಾಂಪಸ್ ಏನಿದೆ 153 ಎಕರೆದಿದೆ. ಈ 153 ಎಕರೆ ಯಾವ ಜಿಲ್ಲೆಯಲ್ಲೂ ಇಲ್ಲ, ಯಾವ ರಾಜ್ಯದಲ್ಲೂ ಇಲ್ಲ. ಇಂಥ ಒಂದು ಸುಂದರವಾದಂತ ನಮ್ಮ ಜಿಲ್ಲಾ ಆಸ್ಪತ್ರೆ ನೀವು PPP ಮಾಡೆಲ್ ಇದು ಮಾಡಕ್ ಹೊರಟಿದ್ದೀರಾ. PPP ಮಾಡೆಲ್ ಬಂದ ಮೇಲೆ ಅದೇ ಆವರಣದಲ್ಲಿ ಈ ಒಂದು ಖಾಸಗಿಯವರ ಕೈಯಲ್ಲಿ ಈ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಕ್ಕೆ ಕೊಡ್ತಾರೆ. ಖಾಸಗಿ ಕಾಲೇಜ್ ರೆಡಿ ಆದ್ಮೇಲೆ ನಮ್ಮ ಜಿಲ್ಲಾ ಆಸ್ಪತ್ರೆ ಅವ್ರ ಅಂಡರ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಹೋಗುತ್ತೆ, ಆಡಳಿತ ಅವಾಗ ಖಾಸಗಿಯವ್ರ ಕೈಯಲ್ಲಿ ಹೋಗುತ್ತೆ. ಇವಾಗೇನು ಜಿಲ್ಲಾ ಆಸ್ಪತ್ರೆಯಲ್ಲಿ 5 ರೂಪಾಯಿ ಚೀಟಿಯನ್ನು ಮಾಡ್ತಿದ್ದಾರೆ, ನಾಳೆ PPP ಮಾದರಿಯಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಆಯ್ತಪ್ಪ ಅಂತಂದ್ರೆ ಇದೇ ಜಿಲ್ಲಾ ಆಸ್ಪತ್ರೆಯಲ್ಲಿ 500 ರೂಪಾಯಿ ಚೀಟಿ ಹರಿತಾರೆ. ಇವಾಗಿರುವಂತ ಫ್ರೀ ಟ್ರೀಟ್ಮೆಂಟ್ ಏನಿದೆ ಎಲ್ಲ ಬಂದಾಗುತ್ತೆ. ನಮ್ಮ ಜಿಲ್ಲಾ ಆಸ್ಪತ್ರೆ ಎಲ್ಲ ಫೆಸಿಲಿಟೀಸ್ ಇದಾವೆ. 670 ಬೆಡ್ಗಳಿದಾವೆ. ಟ್ರಾಮಾ ಸೆಂಟರ್ ಇದೆ, MRI ಸ್ಕ್ಯಾನಿಂಗ್ ಸೆಂಟರ್ ಇದೆ, ತಾಯಿ ಮಕ್ಕಳು ಹೆರಿಗೆ ಕೇಂದ್ರಗಳಿದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇದೆ. ನಮ್ಮ ವಿಜಯಪುರ ಜಿಲ್ಲೆ ಆಸ್ಪತ್ರೆಗೆ 2-3 ಸಲ ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಇಂಥ ಒಂದು ಒಳ್ಳೆ ಒಂದು ಜಿಲ್ಲಾ ಆಸ್ಪತ್ರೆ ಇರುವಂತ ಜಾಗದಲ್ಲಿ ನೀವು ಒಂದು ಮೆಡಿಕಲ್ ಕಾಲೇಜ್ ಖಾಸಗಿಯವ್ರ ಕೈ ಕೊಡ್ತಿದ್ದಾರೆ ಅಂತಂದ್ರೆ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ? ಬಿಜಾಪುರದಲ್ಲಿ ಆಲ್ರೆಡಿ 2 ಮೆಡಿಕಲ್ ಕಾಲೇಜ್ ಇದಾವೆ. BLD ಮೆಡಿಕಲ್ ಕಾಲೇಜ್, ಆಲ್ ಅಮೀನ್ ಮೆಡಿಕಲ್ ಕಾಲೇಜ್. ಈ 2 ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಎಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಂದ ಮೇಲೆ ನಮ್ಮ BLD ಮೆಡಿಕಲ್ ಕಾಲೇಜ್ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ನೀವು ಏನಾದರೂ ತಿಳ್ಕೊಂಡಿದ್ರೆ MB ಪಾಟೀಲ್ ರೇ, ಅದು ತಲೆಯನ್ನು ತೆಗೆದುಬಿಡಿ, ತಲೆಯನ್ನು ತೆಗೆದುಬಿಡಿ. ನೀವು ಇಲ್ಲಿ 64 ದಿನಗಳಲ್ಲಿ 8 ಮತಕ್ಷೇತ್ರ ಶಾಸಕರಲ್ಲಿ ಕೇವಲ 5 ಜನ ಶಾಸಕರು ಬಂದು ಹೋಗಿದ್ದಾರೆ ಮಾತ್ರ.
ವಿಜಯಪುರ ನಗರದಲ್ಲಿ ನಡೀತಾ ಇರೋ ಈ ಹೋರಾಟದಲ್ಲಿ ವಿಜಯಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನೂವರೆಗೆ ಈ ಒಂದು ವೇದಿಕೆಗೆ ಬಂದು ಬೆಂಬಲ ಸೂಚಿಸಿಲ್ಲ. ಸಿಂಧಿ ಮತಕ್ಷೇತ್ರ ಶಾಸಕರಾದಂಥ ಅಶೋಕ್ ಮನಗೋಳಿಯವರು ಕೂಡ ವೇದಿಕೆಗೆ ಬಂದು ಬೆಂಬಲ ಸೂಚಿಸಿಲ್ಲ. ಮುದ್ದೇಬಿಹಾಳ ಶಾಸಕರಾದಂಥ CS ನಾಡಗೌಡ ಅವರು ಕೂಡ ಇನ್ನೂವರೆಗೂ ಇಲ್ಲಿ ಬಂದು ಬೆಂಬಲ ಸೂಚಿಸಿಲ್ಲ. ಮಾಜಿ ಶಾಸಕರಾದಂಥ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಕೂಡ ಇಲ್ಲಿ ಬಂದು ಬೆಂಬಲ ಸೂಚಿಸಿಲ್ಲ. ನಮ್ಮ ವಿಜಯಪುರ ಜಿಲ್ಲೆ ಹಿರಿಯ ರಾಜಕಾರಣಿಯಾದಂಥ ಗೋವಿಂದ ಕಾರಜೋಳ ಅವರು ಕೂಡ ಈ ಒಂದು ವೇದಿಕೆ ಬಂದು ಬೆಂಬಲ ಸೂಚಿಸಿಲ್ಲ. ಇತ್ತೀಚೆಗೆ ನಮ್ಮ ವಿಜಯಪುರ ಜಿಲ್ಲೆಗೆ ನಗರಕ್ಕೆ ಆಗಮಿಸಿದಂಥ ಸುಧಾಮೂರ್ತಿ ಅವರು, ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂಥ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಅವರು ಕೂಡ ಈ ವೇದಿಕೆ ಬಂದಿಲ್ಲ. ಬಿಜಾಪುರಕ್ಕೆ ಬಂದಿದ್ರು, ಇಲ್ಲಿ ಬಂದು ವೇದಿಕೆಗೆ ಅವರು ಬೆಂಬಲ ಸೂಚಿಸಲಿಲ್ಲ. ಸುಮಾರು ಜನ ಮಾಜಿ ಆಗಿರ್ಬೋದು, ಹಾಲಿ ಆಗಿರ್ಬೋದು, ವೇದಿಕೆ ಬಂದು ಒಂದು ಬೆಂಬಲ ಸೂಚಿಸಿಲ್ಲ. ವಿಜಯಪುರ ನಗರ ಶಾಸಕರು, ಮುಖ್ಯವಾಗಿ ವಿಜಯಪುರ ನಗರ ಶಾಸಕರು ಇಲ್ಲಿ ಬಂದು ಬೆಂಬಲ ಸೂಚಿಸಬೇಕಾಗಿತ್ತು, ಅವ್ರು ಸೂಚಿಸಿಲ್ಲ. ಯಾಕಂದ್ರೆ ಸದನದಲ್ಲಿ 500 ಕೋಟಿ ಹೂಡಿಕೆ ಮಾಡ್ತೀನಿ ಅಂತ ಅಂದವರು ಇದೇ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಂಬಿಡಿ, ಯತ್ನಾಳ್ ಅವರು MB ಪಾಟೀಲ್ ಅವರು ಕೂಡಿ ಇಲ್ಲಿ PPP ಮಾಡೆಲ್ನಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ತರುವಂತ ಒಂದು ಹುನ್ನಾರ ಮಾಡ್ತಿದ್ದಾರೆ. ಸುಮ್ಮನೆ ಕಾಟಾಚಾರಕ್ಕೆ ನಮಗೆ ಇದು ನಿಯೋಗ ಕರ್ಕೊಂಡು ಹೋಗೋದು, ಮನೆಗೆ ಕರೆಸೋದು, ಇದೆಲ್ಲ ಒಂದು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಹೊರತಾಗಿ ಇವರು ಪ್ರಾಮಾಣಿಕವಾಗಿ ಇವರು ಪ್ರಯತ್ನ ಮಾಡ್ತಾ ಇಲ್ಲ. ನೋಡಿ, MB ಪಾಟೀಲ್ ಅಂತಂದ್ರೆ ಒಂದು ಪ್ರಭಾವಿ ಸಚಿವರು ಅಂತ ಹೇಳ್ತಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಪ್ರಭಾವಿ ಸಚಿವರು ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಅವರಿಗೆ ಒಂದು ಆಪ್ತರು, ಒಂದು ಕ್ಲೋಸ್ ಏಡ್. ಬಟ್ ಸ್ಟಿಲ್ ಅವರು ಈ ಒಂದು ವೈದ್ಯಕೀಯ ಕಾಲೇಜ್ ಸರ್ಕಾರ ವತಿಯಿಂದ ಮಾಡೋಕೆ ಅವರು ಬಿಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಕಾಟಾಚಾರಕ್ಕೆ ನಮ್ಮ ನಿಯೋಗನ ಒಯ್ದಿದ್ರು, ನಿಯೋಗದವರಿಗೆ ಅವಮಾನ ಮಾಡಿದ್ರು, ಕೂತ್ಕೊಳ್ಳೋಕೆ ಹೇಳಿಲ್ಲ, ಒಂದು 10 ನಿಮಿಷ ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿಲ್ಲ ಮುಖ್ಯಮಂತ್ರಿಯವ್ರ ಜೊತೆ. ಇವರು ಯಾವ ಪ್ರಭಾವಿ ಸಚಿವರು ಅಂತ ನಾನು ಕೇಳ್ತಾ ಇದ್ದೀನಿ. ಇವ್ರು ಯಾವ ಸೀಮೆ ಪ್ರಭಾವಿ ಸಚಿವರು? ಇವ್ರದ್ದು ಪ್ರಭಾವ ಏನೂ ಇಲ್ಲ ಅಂತ ಗೊತ್ತಾಯ್ತು. ಇನ್ನೊಂದು ಇರ್ಬೋದು, ಬಹುಶಃ ಸಚಿವ ಸಂಪುಟ ಪುನರಚನೆ ಆಗ್ತಾ ಇದೆ. ಎಲ್ಲಿ ನಾನು ಮುಖ್ಯಮಂತ್ರಿ ವಿರುದ್ಧ ಏನಾದರೂ ಮಾತಾಡಿದ್ರೆ ನನಗೆ ಸಚಿವ ಸಂಪುಟದ ಎಲ್ಲಿ ಕಿತ್ತಾಕ್ತಾರೋ ಅಂತ ಹೇಳಿ ಅನ್ನೋ ಭಯ MB ಪಾಟೀಲ್ ಅವರಿಗೆ ಇರ್ಬೋದು, ಸ್ವಾಭಾವಿಕ ಇರ್ಬೋದು ಅವರಿಗೆ. ಮತ್ತೆ ನಮ್ಮನ್ನ ಯಾಕೆ ಕರೆಸಿದ್ರಿ ನಿಯೋಗ ಬೆಂಗಳೂರಿಗೆ? ನಮ್ಮನ್ನ ಯಾಕೆ ಕರೆಸಿದ್ರಿ? ವಿಜಯಪುರ ಜಿಲ್ಲೆಯ ಜನರಿಗೆ ಅವಮಾನ ಮಾಡಿದಿರ MB ಪಾಟೀಲ್ ಅವರು ತಾವು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನೀವು ಕೂಡ ಒಂದು ಹೋರಾಟಗಾರರಿಗೆ, ವಿಜಯಪುರ ಜಿಲ್ಲೆಯ ಪ್ರತಿನಿಧಿಗಳಿಗೆ ಅವಮಾನ ಮಾಡಿದ್ದೀರಾ. ಇದು ನಿಮ್ಮ ಹುದ್ದೆಗೆ, ನಿಮ್ಮ ಘನತೆಗೆ ಶೋಭೆ ತರುವಂಥದ್ದಲ್ಲ. ನಿಮಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡೋದಿತ್ತಂದ್ರೆ ಸ್ವಂತ ಖರ್ಚಲ್ಲಿ ಸ್ವಂತ ಜಾಗ ಖರೀದಿ ಮಾಡಿ 1 ಅಲ್ಲ 10 ಮೆಡಿಕಲ್ ಕಾಲೇಜ್ ನೀವು ನಿಮ್ಮ ಸ್ವಂತ ಪ್ರೈವೇಟ್ ತಕೊಳ್ಳಿ. ಬಟ್ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತ 153 ಎಕರೆಯಲ್ಲಿ 1 ಇಂಚ್ ಕೂಡ ನಾವು ಪ್ರೈವೇಟ್ದವರಿಗೆ ಹೋಗಲು ನಾವು ಬಿಡುವುದಿಲ್ಲ. ನೀವು ನಮಗೆ ಅವಮಾನ ಮಾಡಿದಿರಲ್ಲ, ನಮ್ಮ ಹೋರಾಟ ಇನ್ನೂ ಜೋರಾಗುತ್ತೆ, ತೀವ್ರವಾಗುತ್ತೆ, ವಿಕೋಪಕ್ಕೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಶಾಸಕರ, ಎಲ್ಲ ಶಾಸಕರ ಎಚ್ಚರದಿಂದಿರಬೇಕು. ನಾಳೆ ಚುನಾವಣೆ ಬಂದಾಗ ಮನೆ ಮನೆ ಅಡ್ಡಾಡ್ತೀರಿ, ಕೈ ಮುಕ್ಕೋತ ಅಡ್ಡಾಡ್ತೀರಿ. ಅವಾಗ ನಿಮಗೆ ಈ ಒಂದು ವೇದಿಕೆ, ಒಂದು ಹೋರಾಟ ನಿಮಗೆ ನೆನಪು ತರಿಸ್ತೀವಿ ನಾವು. ಜನರಲ್ಲೂ ಕೂಡ ಒಂದು ಇದು ಇರಬೇಕು, ಎಂತ ಜನರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ. ಇಂಥ ನಾಲಾಯಕ ಶಾಸಕರನ್ನ, ಸಚಿವರನ್ನ ನಾವು ಆರಿಸ್ತರ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಗೆ ಏನು ಮಾಡ್ತಾ ಇಲ್ಲ ಇವರು, ಏನು ಮಾಡ್ತಾ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜ್, ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋಗುವಂತ ಬಡ ಜನರು, ಬಡ ವಿದ್ಯಾರ್ಥಿಗಳು, ರೈತರ ಮಕ್ಕಳು
ಹಳ್ಳಿಯಲ್ಲಿ ಇದ್ದಂತ ಜನರು ಇಲ್ಲಿ ಬಂದು ಚಿಕಿತ್ಸೆ ತಗೋತಾರೆ. ಯಾರು ಇಲ್ಲಿ ಶ್ರೀಮಂತರ ಮಕ್ಕಳು ಯಾರು ಜಿಲ್ಲಾ ಆಸ್ಪತ್ರೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಇಲ್ಲಿ ಬರೋರೆಲ್ಲ ಬಡ ಮಕ್ಕಳು, ಬಡ ಜನರು, ರೈತರ ಮಕ್ಕಳು, ದೀನ ದಲಿತರ ಮಕ್ಕಳು, ಹಳ್ಳಿಯಲ್ಲಿ ಇರುವಂತ ಒಂದು ಸಾಮಾನ್ಯ ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲಿ ಬಂದು ಕಲಿತಾರೆ, ಟ್ರೀಟ್ಮೆಂಟ್ ತಗೋತಾರೆ. ಮಾಡಿ ಸ್ವಾಮಿ ಮೆಡಿಕಲ್ ಕಾಲೇಜು. ಏನ್ ದಾಡಿ ಆಗಿದೆ ನಿಮಗೆ? ನಮ್ಮ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. ಇವಾಗಿಂದ ಬೇಡಿಕೆ ಅಲ್ಲ, ಸುಮಾರು 25-30 ವರ್ಷದಿಂದ ಈ ಒಂದು ಬೇಡಿಕೆ ನಿರಂತರವಾಗಿ ಬರ್ತಾ ಇದೆ. ಆದ್ರೂ ಇನ್ನೂವರೆಗೂ ಯಾರೂ ಸ್ಪಂದಿಸ್ತಾ ಇಲ್ಲ. ಏನೋ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಅಂತಂದ್ರೆ ಇವಾಗ ಒಂದು ಖಾಸಗಿ ಸೌಭಾಗ್ಯದಲ್ಲಿ ಈ ಒಂದು ವೈದ್ಯಕೀಯ ಕಾಲೇಜ್ ಆಗ್ತಾ ಇದೆ. ಜನರಿಗೆ ನಾ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದು ಕೇವಲ ನಮ್ಮ ಹೋರಾಟ ಅಲ್ಲ, ಇದು ಕೇವಲ ಇಲ್ಲಿ ವೇದಿಕೆ ಮೇಲೆ ಕೂತಂತ ಹೋರಾಟಗಾರರ ಹೋರಾಟ ಅಲ್ಲ. ಇದು ನಿಮಗೋಸ್ಕರ ನಡೀತಾ ಇರೋ ಹೋರಾಟ. ಇದು ಜನಪರವಾಗಿ ನಡೀತಾ ಇರೋದು ಹೋರಾಟ. ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ, ಜಾತ್ಯತೀತವಾಗಿ ನಡೀತಾ ಇರೋ ಹೋರಾಟ. ಇದು ಕೇವಲ ನಮ್ಮ ಹೋರಾಟಗಾರ ಹೋರಾಟ ಅಲ್ಲ, ಮುಂದಿನ ದಿನಗಳಲ್ಲಿ ಇದು ಜನರ ಹೋರಾಟವಾಗಿ ಪರಿವರ್ತನೆ ಆಗಬೇಕು. ಜನ ಆಂದೋಲನ ಆಗಬೇಕು. ಎಲ್ಲಿವರೆಗೆ ಜನರು ರಸ್ತೆಗೆ ಇಳುವುದಿಲ್ಲ ಅಲ್ಲಿವರೆಗೆ ಈ ಶಾಸಕರಿಗೆ, ಸಚಿವರಿಗೆ, ಮುಖ್ಯಮಂತ್ರಿಗೆ ನಾವು ಬುದ್ಧಿ ಕಲಿಸಕ್ ಆಗಂಗಿಲ್ಲ. ನಾನು ನೇರವಾಗಿ ವಿಜಯಪುರ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಮನವಿ ಮಾಡ್ಕೊಳ್ಳೋದಂತಂದ್ರೆ, ಎಲ್ಲರೂ ಬನ್ನಿ, ಹೊರಗಡೆ ಬನ್ನಿ, ರಸ್ತೆಗಿಳಿರಿ. ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತ ಹೇಳಿ ನಿಮ್ಮ ಸಹಕಾರದೊಂದಿಗೆ ನಾವು ವಿಜಯಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರೋಣ. ಎಲ್ಲಿವರೆಗೆ ಇದರಲ್ಲಿ ಜನರು ಇನ್ವಾಲ್ವ್ಮೆಂಟ್ ಇರಂಗಿಲ್ಲ, ಹೋರಾಟಕ್ಕೆ ಸಕ್ಸಸ್ ಆಗೋದಿಲ್ಲ. ತಿಳ್ಕೊಳ್ಳಿ ಜನರೇ. ನಾನು ಮನವಿ ಮಾಡ್ಕೋತಾ ಇದ್ದೀನಿ ವಿಜಯಪುರ ಜನರಿಗೆ, ಎಲ್ಲ ತಾಲೂಕು, ಎಲ್ಲ ಹಳ್ಳಿಗಳಲ್ಲಿ ಈ ಒಂದು ಮೆಸೇಜ್ ಹೋಗಬೇಕು. ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ತಲುಪುವ ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಥವಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬೇಕು, ತೀರ್ಮಾನ ಮಾಡಬೇಕಾಗಿದೆ ಜನರೇ, ತೀರ್ಮಾನ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಈ ಲೂಟಿಕೋರರು ನಮ್ಮ ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಹೊಡಿತಾರೆ. 153 ಎಕರೆ ಮೇಲೆ ಈ ಕಳ್ಳರ ಕಣ್ಣು ಬಿದ್ದಿದೆ, ಲೂಟಿಕೋರರ ಕಣ್ಣು ಬಿದ್ದಿದೆ. ಯಾವ ರೀತಿಯಲ್ಲಿ ಇದು 153 ಎಕರೆ ಹೊಡ್ಕೊಳ್ಳಿ ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ನಾವು ಅವಕಾಶ ಮಾಡಿಕೊಡಬಾರ್ದು. ಎಲ್ಲ ಜನರು ಧ್ವನಿ ಎತ್ತಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಈ ಒಂದು ಪ್ರಶ್ನೆ ಮಾಡಬೇಕು. ಡೂ ಯು ವಾಂಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್? ವಿ ಹ್ಯಾವ್ ಟು ಡಿಸೈಡ್. ವಿ ಹ್ಯಾವ್ ಟು ವೇಕ್ ಅಪ್. ನಾವು ಎದ್ದೇಳಬೇಕಾಗಿದೆ, ಪ್ರಶ್ನೆ ಮಾಡಬೇಕಾಗಿದೆ. ಸರ್ಕಾರದಲ್ಲಿ ಆಳುವಂತ ಈ ಅಯೋಗ್ಯರನ್ನ ಪ್ರಶ್ನೆ ಮಾಡಬೇಕಾಗಿದೆ, ನಾಲಾಯಕರನ್ನ ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲವರನ್ನ ಪ್ರಶ್ನೆ ಮಾಡೋದಿಲ್ಲ. ಇವರು ನಮ್ಮನ್ನ ಲೂಟಿ ಮಾಡ್ಕೋತ ಹೋಗ್ತಾರೆ. ಜನರೇ ತಿಳ್ಕೊಳ್ಳಿ, ವಿಜಯಪುರ ಜಿಲ್ಲೆಗೆ ಪ್ರತಿಯೊಂದರಲ್ಲಿ ಅನ್ಯಾಯ ಆಗ್ತಾ ಇದೆ. ಆಗೋಕೆ ಬಿಡುವುದು ಬೇಡ. ನಮಗೆ ಸಹಕಾರ ಕೊಡಿ. ಬನ್ನಿ ನಮ್ಮ ಜೊತೆ ಹೋರಾಟಕ್ಕೆ, ಬನ್ನಿ ನಮ್ಮ ಜೊತೆ ಒಂದು ಜನಾಂದೋಲನೆಗೆ. ಯಾವುದೋ ಕಾರಣಕ್ಕೆ ನಾವು ರೋಡಿಗಿಳಿತೀವಿ, ಯಾವುದೋ ಕಾರಣಕ್ಕೆ ನಾವು ಹೋಗ್ತೀವಿ. ಇದು ಎಲ್ಲರಿಗೆ ಒಂದು ನ್ಯಾಯಯುತವಾದ ಬೇಡಿಕೆ, ಎಲ್ಲರಿಗೆ ಬೇಕಾದಂತ ಬೇಡಿಕೆ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಎಲ್ಲರಿಗೂ ಬೇಕಾದಂತ ಒಂದು ವಸ್ತು, ಒಂದು ಪ್ರಾಜೆಕ್ಟ್ ಆಗಿರಬಹುದು. ಎಲ್ಲ ವ್ಯವಸ್ಥೆ ಇದೆ. 500 ಕೋಟಿ ಏನು ಬಸವಣ್ಣ ಪಾಟೀಲ್ ಎತ್ತೋರು ಹೇಳ್ತಿದ್ದಾರೆ, 500 ಕೋಟಿ ಅವಶ್ಯಕತೆ ಇಲ್ಲ. ಕೇವಲ 50 ಕೋಟಿ ಒಂದು ಹಂತದಲ್ಲಿ, ಇನ್ನೊಂದು ಹಂತದಲ್ಲಿ ಇನ್ನೊಂದು 50 ಕೋಟಿ ಕೊಟ್ಟರೆ ಸಂಪೂರ್ಣ 100 ಕೋಟಿಯಲ್ಲಿ ನಮ್ದು ಸಂಪೂರ್ಣ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ರೆಡಿ ಆಗುತ್ತೆ. ಇನ್ನು 50 ಕೋಟಿ 100 ಕೋಟಿ ಆಗುವಂಥದ್ದು ಇವರು 500 ಕೋಟಿ ಹೇಳ್ತಿದ್ದಾರೆ. 500 ಕೋಟಿ ಫಸ್ಟ್ ಆಫ್ ಆಲ್ ನಾನು ನಗರ ಶಾಸಕ ಎತ್ತೋಳ ಕೇಳ್ತೀನಿ, 500 ಕೋಟಿ ನೀವು ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರಿ. 500 ಕೋಟಿ ನಿಮ್ಮಲ್ಲಿ ಎಲ್ಲಿಂದ ಬಂತು? ಇದು ವಿಜಯಪುರ ಜನರು ಕೇಳ್ತಾ ಇದ್ದಾರೆ ನಿಮಗೆ. ನಾನು CBI, ED, IT ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಮೊದಲು ಎತ್ತೋಳ ಮನೆಗೆ ರೆಡಿ ಮಾಡಿ. 500 ಕೋಟಿ ಹೇಳಿಕೆ ಕೊಟ್ಟಿದ್ದಾರೆ ಅವರು. 500 ಕೋಟಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 500 ಕೋಟಿ ನಾನು ಹೂಡಿಕೆ ಮಾಡ್ತೀನಿ, PPP ಮಾಡೆಲ್ ನಾನೇ ತಗೋತೀನಿ ಅಂತ ಹೇಳಿದ್ರು. ಕೈ ಜೋಡಿಸಿದಾರೆ
ಎಂ ಬಿ ಪಾಟೀಲ್ ಅವರು ಕೈ ಜೋಡಿಸ್ಲಿ ಅಂತ ಹೇಳಿದ್ರು. ಇಷ್ಟ ಅನ್ಯಾಯ ಆಗ್ತಾ ಇದ್ರು ಜನರಿಗೆ ಈ ವೇದಿಕೆ ನಮಗೆ ಸಂಬಂಧ ಇಲ್ಲ ಅಂತ ಓಡಾಡ್ತಿದ್ದಾರೆ. 65 ದಿನ ಆಯ್ತು ಇವತ್ತು ನಾವು ಇಲ್ಲಿ ವೇದಿಕೆಯಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು. ಯಾವ ಜನರಿಗೆ ಇದು ನಮಗೆ ಸಂಬಂಧ ಇಲ್ಲ ಅಂತ ಕೂತಿದ್ದಾರೆ. ಹೀಗಾದ್ರೆ ನಡೆಯುವುದಿಲ್ಲ. ಕೈ ಮುಗಿದು ಕೇಳ್ಕೊತೀನಿ, ವಿಜಯಪುರ ಜಿಲ್ಲೆಯ ಜನರು ಈ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು, ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು. ಆಗ್ತಾ ಇರೋ ಅನ್ಯಾಯವನ್ನು ನಾವು ತಡೆಗಟ್ಟಬೇಕು. ಇಲ್ಲ ಅಂದ್ರೆ ನಮ್ಮ ಸಾರ್ವಜನಿಕ ಆಸ್ತಿ, ನಿಮ್ಮ ಆಸ್ತಿ ಈ ಕಳ್ಳರು ಲೂಟಿ ಮಾಡ್ಕೊಂಡು ಹೊಡ್ಕೊಂಡು ಹೋಗ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ರಿ ಜನರೇ, ಇದನ್ನ ಅರ್ಥ ಮಾಡ್ಕೊಳ್ರಿ. ಇದು ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ, ಯಾವುದೇ ಶಾಸಕ ವಿರುದ್ಧ ಅಲ್ಲ, ಯಾವುದೇ ಸಚಿವ ವಿರುದ್ಧ ಅಲ್ಲ. ನಮ್ದು ಈ ಸರ್ಕಾರದ ನೀತಿಯ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದ ನೀತಿದಿಂದ ಈ ಒಂದು ಬಿಜಾಪುರ ಜಿಲ್ಲೆಗೆ ಒಂದು PPP ಮಾಡೆಲ್ ಬರ್ತಾ ಇದೆ. ಈ PPP ಮಾಡೆಲ್ ನಮ್ಮ ಜಿಲ್ಲೆಯ ಜನರಿಗೆ ಬೇಡ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಈ ಒಂದು ಹೆಸರಿನಲ್ಲಿ ಲೂಟಿ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ, ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಬಿಜಾಪುರಕ್ಕೆ ಬಂದಿದ್ರು. ಅಶೋಕ್ ಅವರು ಇಲ್ಲಿ ಬಂದು ವೇದಿಕೆ ಬರ್ತಾರ ಅಂತ ಹೇಳಿ ಒಂದು ಹೋಪ್ ಇಟ್ಕೊಂಡು ಕೂತಿದ್ವಿ. ಅವರು ಕೂಡ ಈ ವೇದಿಕೆಗೆ ಬರಲಿಲ್ಲ. ನೋಡಿ, ಸರ್ಕಾರದ ಒಬ್ಬ ವಿರೋಧ ಪಕ್ಷ ನಾಯಕ ಬಿಜಾಪುರಕ್ಕೆ ಬಂದರೂ ಕೂಡ ಈ ವೇದಿಕೆ ಬಂದು ಬೆಂಬಲ ಸೂಚಿಸಿಲ್ಲ. ಮತ್ತೆ ನೀವು ಯಾವ ವಿರೋಧ ಪಕ್ಷ ನಾಯಕ ಆಗಿ ಏನು ಉಪಯೋಗ? ಅಶೋಕ್ ಅವರೇ, ವಿರೋಧ ಪಕ್ಷ ಆದಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಕೂಡ ಈ ವೇದಿಕೆ ಬಂದು ಬೆಂಬಲ ಸೂಚಿಸಿಲ್ಲ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಂಬಿಡಿ, ಬಿಜೆಪಿ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು. ನಿಮ್ಮ ಸರ್ಕಾರ ಬಂದಾಗ ನಮಗ್ ಕಾಪಾಡ್ರಿ, ನಮ್ಮ ಸರ್ಕಾರ ಬಂದಾಗ ನಿಮಗ್ ಕಾಪಾಡ್ತೀವಿ, ಇಬ್ರು ಕೂಡ ಲೂಟಿ ಮಾಡೋಣ ಅಂತ ಇವ್ರದ್ದು ಒಂದು ನೀತಿ. ಅಶೋಕ್ ಅವರು ಜೋರ್ ಮಾತಾಡ್ತಾರೆ. ಬಡ್ಡಿ ಸ್ವಾಮಿ, ಇಲ್ಲಿ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಆಗ್ತಿದೆ, ಬನ್ನಿ. PPP ಮಾದರಿಯಲ್ಲಿ ಇವರು ವೈದ್ಯಕೀಯ ಕಾಲೇಜ್ ತರ್ತಾರೆ, ಬನ್ನಿ ನೀವು ಇಲ್ಲಿ. ವಿಜೇಂದ್ರ ಅವರು ವಿರೋಧ ಪಕ್ಷದ ಒಂದು ರಾಜ್ಯಾಧ್ಯಕ್ಷರು, ಬನ್ನಿ. ಮತ್ತು ಸುಮಾರು ನಮ್ಮ ಬಿಜಾಪುರ ಜಿಲ್ಲೆ ಇರುವಂತ ಮಾಜಿ ಶಾಸಕರು ಇನ್ನೂ ಬಂದಿಲ್ಲ. ಅದಕ್ಕೆ ಅವರಿಗೆ ಟಿಕೆಟ್ ಮಾತ್ರ ಬೇಕು, ಜನರ ಓಟು ಮಾತ್ರ ಬೇಕು. ಅವರಿಗೆ ಇದೇ ಒಂದು ಜನರಿಗೆ ಬೇಕಾದಂತ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಇವರು ಬೆಂಬಲಿಸಲು ಈ ಒಂದು ಹೋರಾಟಕ್ಕೆ ಬರ್ತಾ ಇಲ್ಲ. ಇವ್ರದ್ದು ಮೆಂಟಾಲಿಟಿ ನೋಡಿ, ಯಾವ ತರ ಒಂದು ಮೆಂಟಾಲಿಟಿ ಬೆಳೆಸ್ಕೊಂಡಿದ್ದಾರೆ ಇವರು. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲೆಕ್ಷನ್ ಟೈಮಲ್ಲಿ ಇವ್ರನ್ನ ಯಾವ ತರ ಚೂಟ್ಬೇಕನ್ನೋ ಗೊತ್ತಾಗ್ಬಿಟ್ಟಿದೆ, ಎಲ್ಲಿ ಚೂಟಿದ್ರೆ ನಮಗೆ ಓಟ್ ಬರ್ತಾನೆ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಅವರು ಸೀರಿಯಸ್ ತಗೋತಾ ಇಲ್ಲ. ಅವರು ಜನರ ಪ್ರತಿನಿಧಿ, ಅವರು ನಮ್ಮ ಸೇವಕರು. ನಮಗ್ ಬೇಡಾದಂಥದ್ದು ಇವರಿಗೆ ಎದಕ್ ಬೇಕು ಅರ್ಥ ಮಾಡ್ಕೊಳ್ಳಿ. ಜನರಿಗೆ ಬೇಡದಂತ PPP ಮಾದರಿ ವೈದ್ಯಕೀಯ ಕಾಲೇಜು ಈ ಶಾಸಕರಿಗೆ, ಈ ಸಚಿವರಿಗೆ ಎದಕ್ ಬೇಕು, ಈ ಸರ್ಕಾರಕ್ಕೆ ಎದಕ್ ಬೇಕು, ಈ ಸಿದ್ದರಾಮಯ್ಯ ಅವರಿಗೆ ಎದಕ್ ಬೇಕು? ಬೇಡ ರೀ, ನಮಗೆ ಬೇಡ. ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು. ನಮ್ಮ ಜಿಲ್ಲೆಯ ಮಕ್ಕಳು, ಬಡ ಮಕ್ಕಳು ಬೇರೆ ಜಿಲ್ಲೆಗೆ ಹೋಗಿ ಕಲಿಯುವಂತ ಪರಿಸ್ಥಿತಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದ್ರೆ ಇಲ್ಲೇ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ನಮ್ಮ ಮಕ್ಕಳು ಕಲಿಬಹುದು. ನೀಟ್ ಪಾಸ್ ಆಗಿ ಬೇರೆ ಜಿಲ್ಲೆಗೆ ಸೀಟ್ ತಗೋ ಬದಲು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸೀಟ್ ತಗೊಂಡ್ರೆ ನಮ್ಮ ಮಕ್ಕಳು ಇಲ್ಲೇ ಕಲಿಯುವಂತಾಗುತ್ತೆ. ಇಲ್ಲ, ನೀವು PPP ಮಾಡೋರಿದ್ರೆ ನಿಮ್ಮ BLD ಅಲ್ಲಿ ನಾನು MB ಪಾಟೀಲ್ ಸವಾಲ್ ಹಾಕ್ತೀನಿ. ನಿಮ್ಮ BLD ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಬಡ ಮಕ್ಕಳಿಗೆ ನೀವು ಫ್ರೀ ಆಗಿ ಮೆಡಿಕಲ್ ಸೀಟ್ ಕೊಡಿ. ಮೆಡಿಕಲ್ ಸೀಟ್ ಕೊಡಿ. ನೀವು ನಿಮ್ಮ ಹತ್ರ ದುಡ್ಡಿದೆಯಲ್ಲ, ಬಡ ಮಕ್ಕಳಿಗೆ ಫ್ರೀ ಸೀಟ್ ಕೊಡಿ ಎಲ್ರಿಗೂ. ಇದೇನಾ ಧೈರ್ಯ ನಿಮಗೆ? ಇದೇನಾ ತಾಕತ್ ನಿಮಗೆ? ಇದೇನಾ ನಿಮ್ಮ ಹತ್ರ? ನಿಮ್ಮ BLD ಮೆಡಿಕಲ್ ಕಾಲೇಜ್ ಫ್ರೀ ಸೀಟ್, ನಮ್ಮ ವಿಜಯಪುರ ರೈತರ ಮಕ್ಕಳಿಗೆ ಫ್ರೀ ಸೀಟ್ ಕೊಡಿ, ಬಡ ಜನ ಮಕ್ಕಳಿಗೆ ಫ್ರೀ ಸೀಟ್ ಕೊಡಿ, ಕೂಲಿ ಕಾರ್ಮಿಕ ಮಕ್ಕಳಿಗೆ ಫ್ರೀ ಸೀಟ್ ಕೊಡಿ. ಅವರು ಒಂದು ಮೆಡಿಕಲ್ ಕಾಲೇಜ್ ಕಲ್ತು ಅವರು ಒಬ್ರು ವೈದ್ಯರಾಗ್ತಾರೆ, ಡಾಕ್ಟರ್ಗಳಾಗ್ತಾರೆ. ಅದನ್ನ ಬಿಟ್ಟು ನೀವು PPP ಮಾಡೆಲ್ ಹೆಸರಿನಲ್ಲಿ ನೀವು ಜನರಿಗೆ ವಂಚನೆ ಮಾಡ್ತಾ ಇದ್ದೀರಾ. ಬಿಜಾಪುರ ಜಿಲ್ಲೆ ಬಡ ಜನರಿಗೆ ನೀವು ವಂಚನೆ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ. ಸಂಪೂರ್ಣವಾಗಿ ನೀವು ಮೋಸ ಮಾಡ್ತಾ ಇದ್ದೀರಿ. ಇಡೀ ಸರ್ಕಾರ, ಇಡೀ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ನಮ್ಮಲ್ಲಿ ಇರುವಂತ ಎಲ್ಲ ಶಾಸಕರು, ಸಚಿವರು
ವಿಜಯಪುರ ಜಿಲ್ಲೆಯ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇದು ಮೊದಲು ಬಂದ್ ಮಾಡಿ ನೀವು. ನಿಮ್ಮ ಯೋಗ್ಯತೆ ಇಡೀ ಎಲ್ಲ ಜಿಲ್ಲೆ ಜನರಿಗೆ ಗೊತ್ತಿದೆ. ಏನು ಹೊಸದ ಏನಲ್ಲ ನಿಮ್ದು ಯೋಗ್ಯತೆ, ಇಡೀ ಜಿಲ್ಲೆ ಜನರಿಗೆ ಗೊತ್ತಿದೆ. ಸಣ್ಣ ಸಣ್ಣ ಮಕ್ಕಳಿಗೆ ಗೊತ್ತಿದೆ ನಿಮ್ಮ ಯೋಗ್ಯತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಜಯಪುರ ಜಿಲ್ಲೆ ಎಲ್ಲ ಶಾಸಕರು 8 ಮತಕ್ಷೇತ್ರ ಶಾಸಕರಲ್ಲಿ 6 ಶಾಸಕರು ಕಾಂಗ್ರೆಸ್ದವರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಶಾಸಕರಿದ್ದಾರೆ. ಎಲ್ಲಿದ್ದೀರಾ ನೀವೆಲ್ಲರೂ? ಎಲ್ಲಿದ್ದೀರಾ? ರಾಜೀನಾಮೆ ಕೊಟ್ಟು ಬಂದು ವೇದಿಕೆ ಕೊಡಿ. ಸರ್ಕಾರ ವೇದಿಕೆ ಕಾಲೇಜ್ ತರಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ನಮ್ಮ ವೇದಿಕೆ ಬಂದು ಬೆಂಬಲ ಸೂಚಿಸಿ ನಮ್ಮ ಜೊತೆ ಕೂತ್ಕೊಳ್ಳೋ ಹೋರಾಟಕ್ಕೆ. MB ಪಾಟೀಲ್ ಅವರು, ಶಿವನಂ ಪಾಟೀಲ್ ಅವರು ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯ ನಿಮ್ಮ ಮಾತು ಕೇಳ್ತಾ ಇಲ್ಲಲ್ಲ, ಬನ್ನಿ ರಾಜೀನಾಮೆ ಕೊಟ್ಟು ಬನ್ನಿ. ನೀವು ಪ್ರಭಾವಿ ಸಚಿವರು, ನಿಮ್ಮ ಮಾತಿಗೆ ಒಂದು ಕಿಮ್ಮತ್ತಿಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಎಷ್ಟಿದೆ ಅನ್ನೋದು ಗೊತ್ತಾಯ್ತು ಬಿಡಿ. ಮೊನ್ನೆ ಬೆಂಗಳೂರಲ್ಲಿ ಜಿಲ್ಲೆಯಿಂದ ಬಂದಂತ ಒಂದು ನಿಯೋಗಕ್ಕೆ ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆ ಕೂಡ ಮಾಡಿಲ್ಲ ಅಂತಂದ್ರೆ ನಿಮ್ಮ ಯೋಗ್ಯತೆ ಗೊತ್ತಾಯ್ತು. MB ಪಾಟೀಲ್ರೆ, ಒಂದು ಧ್ವನಿ ಕೂಡ ಎತ್ತಲಿಲ್ಲ ಮುಖ್ಯಮಂತ್ರಿಯವ್ರ ಮುಂದೆ. ನೀವು ಇವ್ರ ಜೊತೆ ನಾನು ಇದ್ದೀನಿ ಸರ್, ಇವ್ರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ, ದಯವಿಟ್ಟು PPP ಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ರಿ ಸರ್ ಅಂತೇಳಿ ನಿಮ್ಮ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ. ಯಾಕಂದ್ರೆ ಅಧಿಕಾರ ಎಲ್ಲಿ ನನ್ನ ಕುರ್ಚಿ ಹೋಗ್ಬಿಡುತ್ತೋ, ಎಲ್ಲಿ ನನಗೆ ಸಚಿವ ಸಂಪುಟದ ಹೊರಗಡೆ ಹಾಕ್ತಾರೋ, ಅವ್ರು ಹಾಕ್ಲಿಲ್ಲ ಅಂದ್ರೆ ನಾಳೆ ಜಿಲ್ಲೆಯ ಜನರು ನಿಮಗೆ ಕುರ್ಚಿದಿಂದ ಕಿತ್ತೊಕ್ಕಾಡ್ತಾರೆ. ನೆನಪಿರ್ಲಿ. ಬಸವಣ್ಣ ಪಾಟೀಲ್ ಯತ್ನಾಳ್ ಅವರೇ, ಈ ಹೋರಾಟಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ನೀವು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಜಾತಿಯ ಒಂದು ವಿಷ ಬೀಜ ಬಿತ್ತಿ, ಹಿಂದೂ ಮುಸ್ಲಿಂ ಅಂತೇಳಿ ವಿಷ ಬೀಜ ಬಿತ್ತಿ ನೀವೇನು ರಾಜಕಾರಣಿ ಮಾಡ್ತಾ ಇದ್ದೀರಾ? ಇಲ್ಲಿ ಬಡ ಜನರಿಗೋಸ್ಕರ ವೈದ್ಯಕೀಯ ಕಾಲೇಜ್ಗೋಸ್ಕರ ಹೋರಾಟ ಮಾಡ್ತಾ ಇದ್ವಿ. ಬನ್ನಿ ನೋಡೋಣ ಧೈರ್ಯ ಇದ್ರಿ, ಮತ್ತೆ ತಾಕತ್ತಿದ್ರೆ. ಮುಖ್ಯಮಂತ್ರಿ ಆಗೋ ಕನಸನ್ನು ಬಿಟ್ಟು ಮೊದಲ ಒಂದು ನಗರದಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಆಗುವಂತ ಒಂದು ಪ್ರಯತ್ನ ಮಾಡಿ. ನೀವು 500 ಕೋಟಿ ಹೂಡಿಕೆ ಮಾಡ್ತೀನಿ ಅಂತ ಹೇಳ್ತೀರಾ. ಎಲ್ಲಿಂದ ಮಂತ್ರಿ ನಿಮ್ಮ ಹತ್ರ ದುಡ್ಡು ಎಲ್ಲಿಂದ ಬಂತು? ಸೊ ಈ ಪ್ರಶ್ನೆ ನಾನು ಮಾತ್ರ ಅಲ್ಲ, ಈ ಪ್ರಶ್ನೆ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಕೇಳುವಂತ ಪ್ರಶ್ನೆ. ಯತ್ನಾಳ್ ಅವ್ರ ಹತ್ರ 500 ಕೋಟಿ ಎಲ್ಲಿಂದ ಬಂತು? ಇದು ಪ್ರಶ್ನೆ ಮಾಡಬೇಕು ಜನರೇ. ಯಾರಿಗೂ ಗುಲಾಮರಾಗಬೇಡಿ. ಇವರಿಗೆ ಬುದ್ಧಿ ಕಲಿಸುವಂತ ಪ್ರಯತ್ನ ನಾವು ಮಾಡಬೇಕು. ಯೋಗ್ಯ ಆದಂತ ನಾಗರಿಕರು ಹೊರಗಡೆ ಉಳಿದ್ರೆ ಇಂಥ ಅಯೋಗ್ಯರು ನಮ್ಮನ್ನು ಆಳುತ್ತಾರೆ. ಇವು ಅಯೋಗ್ಯರನ್ನು ಇವರಿಗೆ ಕೂಡಿಸಿದಂಥವ್ರು ನಾವೇ ಅವರಿಗೆ ಓಟ್ ಹಾಕಿ ಕೂಡಿಸಿದಂತ ಇವ್ರನ್ನ ಅಧಿಕಾರದಿಂದ ಕಿತ್ತೊಗಿಬೇಕಾಗಿದೆ. ಈ ಎಲ್ಲ JCB ಪಕ್ಷಗಳು, JCB, JDS, ಕಾಂಗ್ರೆಸ್, BJP, ಈ JCB ಪಕ್ಷಗಳನ್ನ ಈ JCB ಇಂದನೇ ಕಿತ್ತೊಗಿಬೇಕಾಗಿದೆ. ಮತ್ತೊಮ್ಮೆ ನಾನು ಎಲ್ಲ ವಿಜಯಪುರ ಜನರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ಒಂದು ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ. ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ತೀವ್ರವಾಗುತ್ತೆ. ಈ ಒಂದು ಹೋರಾಟಕ್ಕೆ ತಮ್ಮ ಒಂದು ಬೆಂಬಲ ಅಗತ್ಯ ಇದೆ. ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಜನಾಂದೋಲನವಾಗಿ ಒಂದು ಪರಿವರ್ತನೆ ಆಗಬೇಕಾಗಿದೆ. ಹೀಗಾಗಿ ಎಲ್ಲರೂ ರೋಡಿಗಿಳೋಣ, ರೋಡ್ ಬಂದ್ ಮಾಡೋಣ, ಶಾಸಕರ ಮನೆ ಮುಂದೆ ಕುತ್ಕೊಳ್ಳೋಣ, ಶಾಸಕರ ಮನೆ ಮುಂದೆ ಟೆಂಟ್ ಹಾಕೋಣ. ನಾಳೆ ಡಿಸೆಂಬರ್ 8ಕ್ಕೆ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ ಕೂಡ ಟೆಂಟ್ ಹಾಕೋಣ. ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗುವವರೆಗೂ ಈ ಹೋರಾಟ ಬಿಡುವುದಿಲ್ಲ. ಅವರೆಲ್ಲ ದಬ್ಬಾಳಿಕೆ ಹೆದರಿಸಿ ಏನಾದರೂ ನಮ್ಮನ್ನೇ ಎಪ್ಸೋಕ್ ಬಂದ್ರೆ ನಾನು ಹೇಳ್ತಾ ಇದ್ದೀನಿ, ಸಂದೇಶ ಕೊಡ್ತಾ ಇದ್ದೀನಿ ನಾನು. ಈ ಒಂದು ಹೋರಾಟ ಎಲ್ಲಿವರೆಗೆ ನಮಗೆ PPP ಮಾದರಿಯನ್ನು ಕೈ ಬಿಟ್ಟಿದ್ದೀವಿ, ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಅಂತ ಎಲ್ಲಿವರೆಗೆ ನಮಗೆ ಆದೇಶ ಬರುವುದಿಲ್ಲ, ಲಿಖಿತವಾಗಿ ಆದೇಶ, ಓರಲ್ ಆದೇಶ ಅಲ್ಲ, ಲಿಖಿತವಾಗಿ ಆದೇಶ ಬರುವುದಿಲ್ಲೋ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ನಡೀತಿರುತ್ತೆ. ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿದೆ ಅಂತೇಳಿ ಒಂದು ವಿಜಯೋತ್ಸವ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಶವದ ಮೆರವಣಿಗೆ ಆಗಬೇಕು ಅಂತ ನಾನು ಈ ಒಂದು ಲೈವ್ ಇಂದ ನಾನು ನಿಮಗೆ ಸಂದೇಶ ಕೊಡ್ತಾ ಇದ್ದೀನಿ. ಹೀಗಾಗಿ ಬನ್ನಿ ಜನರೇ, ಎದ್ದೇಳಿ, ಬನ್ನಿ ಹೊರಗಡೆ, ಮನೆಯಿಂದ ಹೊರಗೆ ಬಿಟ್ಟು ಬನ್ನಿ. ನಿಮಗೆ ಬೇಕಾದಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೋಸ್ಕರ ಮನೆ ಬಿಟ್ಟು ಹೊರಗೆ ಬನ್ನಿ. ಹೋರಾಟ ನಾವು ಕೊಡ್ಬೋಣ. ನಮ್ಮ ಜಿಲ್ಲೆಗೆ ಬೇಕಾದಂಥ ಒಂದು ನ್ಯಾಯಯುತವಾದಂಥ ಒಂದು ನಮ್ಮ ಬೇಡಿಕೆಯನ್ನು ನೀವು ಕೂಡ ಈಡೇರಿಸೋಣ ಅಂತೇಳಿ ಈ ಒಂದು ಲೈವ್ ಮುಖಾಂತರ ಹೇಳ್ತಾ ಇದ್ದೀನಿ.
ಧನ್ಯವಾದಗಳು. ಅಷ್ಟೇ ಇಲ್ಲಿ ಬಂದೆ ಒಂದು ಫಿನಿಶ್ ಮಾಡಿದಲ್ಲ, ಫಿನಿಶ್ ಮಾಡಿಲ್ಲ ಮಾಡಿಲ್ಲ ಬಂದಾಗಲ್ಲ ಇದೆ.